Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಷಡ್ಭುಜದಲ್ಲಿರುವ ಕರ್ಣಗಳ ಸಂಖ್ಯೆಗಳು ಎಷ್ಟು? ಓಕೆ, ಸೊ ಇಲ್ಲಿ ಯಾವುದೇ ಒಂದು ಆಕೃತಿ ಅಥವಾ ಬಹುಭುಜಾಕೃತಿಯಲ್ಲಿ ಓಕೆ ಇಲ್ಲಿ ಷಡ್ಭುಜವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕರ್ಣಗಳ ಸಂಖ್ಯೆಯನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರವನ್ನ ಬಳಸ್ತೇವೆ. ಸೊ ಏನು, n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2. ಓಕೆ, ಸೊ ಇಲ್ಲಿ ಇದೇನ್ ಹೇಳಿ, ಬಹುಭುಜಾಕೃತಿಯಲ್ಲಿರುವ ಕರ್ಣಗಳ ಸಂಖ್ಯೆಯನ್ನ ಕಂಡುಹಿಡಿಯಲು ಬಳಸುವಂತಹ ಸೂತ್ರ. ಸೊ ಇಲ್ಲಿ n ಅನ್ನೋದು ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನ ಹೇಳುತ್ತೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಷಡ್ಭುಜಾಕೃತಿಯಲ್ಲಿ ಬಾಹುಗಳು ಎಷ್ಟಿರುತ್ತೆ? 6. ಹಾಗಾದ್ರೆ n ಎಷ್ಟು ಹೇಳಿ? 6. ಸೊ ಹಾಗಾದ್ರೆ ನಾವಿಲ್ಲಿ ಈಗ ಕರ್ಣಗಳನ್ನ ಕಂಡುಹಿಡಿಬಹುದು. ಸೊ ಏನಾಗತ್ತೆ, ಇದು 6 ಇಂಟು 6 ಮೈನಸ್ 3 ಡಿವೈಡೆಡ್ ಬೈ 2. ಸೊ 6 ಇಂಟು 6 ಮೈನಸ್ 3 ಅಂದ್ರೆ 3 ಡಿವೈಡೆಡ್ ಬೈ 2. ಸೊ 2 ಬಂದ್ಲೆ 2 3ಲೆ 6. ಸೊ ಈಸ್ ಈಕ್ವಲ್ ಟು 3 3ಲೆ 9 ಅಲ್ವಾ? ಹಾಗಾದ್ರೆ ಇಲ್ಲಿ ನಮ್ಗೆ ಉತ್ತರ 9 ಬಂದಿದೆ. ಅಂದ್ರೆ ಏನಾಯ್ತು, ಒಂದು ಷಡ್ಭುಜದಲ್ಲಿರುವ ಕರ್ಣಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 9. ಓಕೆ, ಸೊ ಇಲ್ಲಿ ಕೇವಲ 1 2 3 4 5 6 ಅನ್ನ ಹೇಳಿದರೆ, ಸೊ ಡಿ ಇಂದ ಬಿ ಗೆ ಎಳಿಬಹುದು, ಅದೇ ರೀತಿ ಡಿ ಇಂದ ಎಫ್ ಗೆ ಎಳಿಬಹುದು. ಓಕೆ, ಸೊ ಈ ರೀತಿಯಲ್ಲಿ ಕರ್ಣಗಳು ಒಟ್ಟು 9 ಕರ್ಣಗಳನ್ನ ಎಳಿಬಹುದು. ಓಕೆ, ಥ್ಯಾಂಕ್ ಯು.